ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಬಟ್ ನೋಡೋಕೆ ನಾವು ಹೊರಗಡೆ ಚೆನ್ನಾಗಿರ್ತೀವಿ, ಬಟ್ ಮೆಂಟಲಿ ನಮಗೂ ಕೂಡ ಕೆಲವೊಂದು ವಿಚಾರಗಳು ನಡೀತಾ ಇರುತ್ತೆ. ಅದು ಚೆನ್ನಾಗಿದೆಯಾ ಇಲ್ವಾ ಅನ್ನೋದು ನಿಜವಾಗ್ಲೂ ನಮ್ಮ ಮನಸ್ಸಿಗೆ ಮಾತ್ರ ಗೊತ್ತಿರುತ್ತೆ ಅಲ್ವಾ? ಸೊ ಅದೇನು ಅಂತ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ. ಏನು ಅಂತ ಆಲ್ರೆಡಿ ತಮ್ಮನೇಲಿ ನೋಡಿ ಕೂಡ ನಿಮಗೆ ಗೊತ್ತಾಗಿರ್ಬೋದು. ಹೌದು, ನಾವೆಲ್ಲರೂ ಕೂಡ ಇತ್ತೀಚೆಗೆ ಕಾಮನ್ ಆಗಿ ಮಾತಾಡುವಂತಹ ಒಂದು ವಿಷಯ ಅಂದರೆ ಅವರು ಡಿಪ್ರೆಷನಲ್ಲಿದ್ದಾರೆ, ಅಥವಾ ನನಗೆ ಡಿಪ್ರೆಸ್ಡ್ ಫೀಲ್ ಆಗ್ತಾ ಇದೆ, ನನಗೆ ಡಿಪ್ರೆಷನಲ್ಲಿರೋ ಥರ ಅನಿಸುತ್ತೆ ಅಂತ ಹೇಳಿ. ಬಟ್ ಇದನ್ನು ನಾವು ಓಪನ್ ಅಪ್ ಆಗಿ ಎಲ್ಲರ ಹತ್ರ ಕೂಡ ಹೇಳ್ಕೊಳಕ್ಕಾಗಲ್ಲ ಅಲ್ವಾ? ಸೊ ಹೇಳ್ಕೊಂಡ್ರು ಕೂಡ ನಮಗೆ ಅಂಥ ರೆಸ್ಪಾನ್ಸ್ ಬರಲ್ಲ ಅಂತ ನಮಗೂ ಗೊತ್ತಿರುತ್ತೆ. ಇನ್ನು ಸಮ್ ಟೈಮ್ ಹೇಳಿದ್ರು ಕೂಡ ನಮಗೆ ಸರೌಂಡಿಂಗ್ ಪೀಪಲ್ಸ್ ಏನಿರ್ತಾರಲ್ವ, ಅವ್ರ ಕಡೆಯಿಂದ ನಮಗೆ ಬರುವಂತಹ ನೆಗೆಟಿವ್ ಥಾಟ್ಸಿಂದ ನಮ್ಮ ಡಿಪ್ರೆಷನ್ ಸ್ಟೇಟ್ ಇನ್ನೂ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಹೇಳೋಷ್ಟು ಸಿಂಪಲ್ ಇದೆಯಾ ನಿಜವಾಗ್ಲೂ ಈ ಡಿಪ್ರೆಷನ್ ಅನ್ನೋದು? ಬನ್ನಿ ಇವತ್ತು ಈ ವಿಚಾರದ ಬಗ್ಗೆ ಸ್ವಲ್ಪ ಮಾತಾಡೋಣ. ಎಲ್ಲರ ಮುಂದೆ ನಗ್ತಿರೋ ಕೆಲವರು ಒಂಟಿಯಾಗಿದ್ದಾಗ ಮೌನವಾಗಿ ಅಳ್ತಾ ಇರ್ತಾರೆ. ಯಾರಿಗೂ ಹೇಳೋಕ್ಕಾಗದ ಒಂದು ನೋವು, ಯಾರೂ ಅರ್ಥ ಮಾಡಿಕೊಳ್ಳದ ಮನಸ್ಸು, ಅದನ್ನು ನಾವು ಡಿಪ್ರೆಷನ್ ಅಂತ ಕನ್ಸಿಡರ್ ಮಾಡ್ಬೋದು. ಆದರೆ ಡಿಪ್ರೆಷನ್ ಅಂದರೆ ಸಿಂಪಲ್ಲಾಗಿ ದುಃಖ ಅಂತ ಅಲ್ಲ. ಇದು ಮನಸ್ಸಿನೊಳಗೆ ನಿಧಾನವಾಗಿ ನಡೆಯೋ ಒಂದು ಹೋರಾಟ ಅಂತಲೇ ಹೇಳ್ಬೋದು. ಯಾವುದಕ್ಕೂ ಇಂಟ್ರೆಸ್ಟ್ ಇರೋದಿಲ್ಲ, ಇನ್ನು ಇಷ್ಟದ ಜನರ ಜೊತೆ ಮಾತಾಡೋಕ್ಕೆ ಮನಸ್ಸು ಬರೋದೇ ಇಲ್ಲ, ಒಂಟಿಯಾಗಿರಬೇಕು ಯಾವಾಗಲೂ ಅಂತ ಅನಿಸುತ್ತೆ. ಕೆಲವರಿಗೆ ನಿದ್ದೆ ಬರೋದಿಲ್ಲ, ಇನ್ನು ಕೆಲವರು ದಿನ ಪೂರ್ತಿ ಮಲಗಿರ್ತಾರೆ. ನಗು ಅನ್ನೋದೊಂದು ಫೇಕ್ ಆಗುತ್ತೆ. ಹಾಗೆ ಕೆಲವರ ಜೀವನ ಅಂತೂ ನನಗೆ ಖಾಲಿಯಪ್ಪ, ನನ್ನ ಜೀವನದಲ್ಲಿ ಏನೇನೂ ಇಲ್ವೇನೋ ಅಂತ ಅನಿಸ್ತಾ ಇರುತ್ತೆ. ಡಿಪ್ರೆಷನ್ ಇರುವವರು ಅಟೆನ್ಷನ್ ಸೀಕ್ ಮಾಡ್ತಾರಲ್ಲ, ಅವರು ಎಲ್ಪ್ ಬೇಕು ಅಂತ ಸೈಲೆಂಟಾಗಿ ಸಿಗ್ನಲ್ ಕೊಡ್ತಿರ್ತಾರೆ. ಬಟ್ ಅದನ್ನು ಸರೌಂಡಿಂಗ್ ಪೀಪಲ್ ಅರ್ಥ ಮಾಡ್ಕೊಳ್ಳೋದು ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ನೀನು ಸ್ಟ್ರಾಂಗ್ ಆಗಿರು ಅನ್ನೋ ಮಾತಿಗಿಂತ ನಿನ್ನ ಮಾತನ್ನು ನಾನು ಕೇಳಿಸ್ಕೊತೀನಿ ಅನ್ನೋ ಯಾವುದಾದ್ರು ಒಂದು ಜೀವ ಅವರಿಗೆ ಆ ಸಮಯದಲ್ಲಿ ಬೇಕಿರುತ್ತೆ. ಅವರಿಗೆ ಅವರನ್ನು ಜಡ್ಜ್ ಮಾಡೋದಕ್ಕಿಂತ ಅವ್ರು ಏನು ಹೇಳ್ತಾರೋ ಅದನ್ನು ಕೇಳೋ ಒಂದು ಜೀವ ಮಾತ್ರ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಇಂಥ ಟೈಮಲ್ಲಿ. ಕೆಲವರು ಸ್ಟೇಟಸಲ್ಲಿ ಸ್ಯಾಡ್ ಕೋಟ್ಸ್ನ ಹಾಕ್ಕೊಂಡಿರ್ತಾರೆ, ಇನ್ನು ಕೆಲವರು ರಾತ್ರಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ಅಳ್ತಾ ಇರ್ತಾರೆ. ಇನ್ನು ಕೆಲವರು ನಾನು ಯಾರಿಗೂ ಇಂಪಾರ್ಟೆಂಟ್ ಅಲ್ಲ ಅಂತ ತುಂಬಾ ಫೀಲ್ ಮಾಡ್ಕೊಳ್ತಾ ಇರ್ತಾರೆ. ನಿಮ್ಮ ಸುತ್ತಲೂ ಯಾರಾದರೂ ಸಡನ್ಲಿ ಸೈಲೆಂಟಾಗಿದ್ದರೆ ಅವರನ್ನು ಯಾವತ್ತೂ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ಒಂದು ಮೆಸೇಜನ್ನು ಕೊಡಿ, ಏನಂದರೆ ಹೇಗಿದೆಯಾ ಅಂತ ಕೇಳಿ, ಓಕೆನಾ? ಸೊ ಹೇಗಿದೆಯಾ ಅಂತ ಕೇಳಿದಾಗ ಎಲ್ಲರೂ ಪಟ ರೆಸ್ಪಾನ್ಸ್ ಮಾಡಬೇಕು ಅಂತ ಕೂಡ ಎಕ್ಸ್ಪೆಕ್ಟ್ ಮಾಡಬೇಡಿ. ಕೆಲವೊಬ್ಬರು ಸೈಲೆಂಟಾಗಿದ್ದು ಕೂಡ ಏನೋ ಒಂದು ಮೆಸೇಜ್ನ ಹೇಳ್ತಾ ಇರ್ತಾರೆ. ಆದರೆ ಅದನ್ನು ಎದುರಿಗಿರುವಂತಹ ವ್ಯಕ್ತಿ ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕೆಲವೊಮ್ಮೆ ಒಂದು ಮಾತು, ಒಂದು ಹಗ್ ಒಬ್ಬ ವ್ಯಕ್ತಿಯ ಜೀವನವನ್ನು ಕೂಡ ಉಳಿಸ್ಬೋದು. ನೀವು ಈಗ ಡಿಪ್ರೆಷನ್ ಜೊತೆ ಫೈಟ್ ಮಾಡ್ತಿದ್ರೆ ಒಂದು ಮಾತು ನಿಮಗೆ ನೆನಪಿರಲಿ, ಈ ಫೇಸ್ ನಿಮಗೆ ಪರ್ಮನೆಂಟ್ ಅಲ್ಲ, ನೀವು ಅಲೋನ್ ಕೂಡ ಅಲ್ಲ. ಸ್ಲೋ ಆಗಿ ಆದರೂ ಲೈಫು ಮತ್ತೆ ಬ್ಯೂಟಿಫುಲ್ ಆಗ್ಬೋದು ಅಲ್ವಾ? ಈ ವಿಡಿಯೋ ನಿಮಗೇನಾದ್ರು ರಿಲೇಟ್ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇದೇ ಥರ ರಿಯಲ್ ಲೈಫ್ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ಐ ಹೋಪ್ ಯಾರೆಲ್ಲ ಈ ಒಂದು ಡಿಪ್ರೆಷನ್ ಸ್ಟೇಟಲ್ಲಿ ಇರ್ತೀರಾ, ಈ ಒಂದು ವಿಡಿಯೋ ಖಂಡಿತ ನಿಮಗೆ ರಿಲೇಟೆಡ್ ಅನಿಸಿರುತ್ತೆ. ಬಟ್ ನೆನ್ಪಿಟ್ಕೊಳ್ಳಿ, ಡಿಪ್ರೆಷನ್ ಅನ್ನೋದು ಯಾವುದೇ ಥರವಾದಂತಹ ಮೆಂಟಲ್ ಡಿಸಾರ್ಡರ್ ಅಲ್ಲ. ಸೊ ಖಂಡಿತ ಅದು ಎಲ್ರಿಗೂ ಕೂಡ ಸ್ಟೇಜ್ ಬೈ ಸ್ಟೇಜ್ ಅದು ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ನೀವೇನಾದ್ರು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದೀರಾ ಅಂತಂದರೆ ಅದು ಮೇ ಬಿ ಸ್ಟ್ರೆಸ್ ಅಥವಾ ನಿಮ್ಮ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸಿಂದ ನಿಮಗೆ ಆ ಥರ ಕಂಡೀಷನ್ಸ್ ಬಂದಿರ್ಬೋದು ಅಷ್ಟೇ. ಬಟ್ ಅದು ನೀವು ಪ್ರಯತ್ನ ಪಟ್ಟರೆ ಖಂಡಿತ ಓವರ್ಕಮ್ ಮಾಡ್ಬೋದು. ಎಲ್ಲನೂ ನಿಮ್ಮ ಕೈಲೇ ಇರುತ್ತೆ, ಹಾಗೆ ಸಾಧ್ಯ ಕೂಡ ಇದೆ. ಅಸಾಧ್ಯ ಅನ್ನೋದು ಖಂಡಿತ ಇಲ್ಲವೇ ಇಲ್ಲ, ಓಕೆನಾ? ಬಟ್ ಮೇನ್ ಬೇಕಿರೋದು ಪ್ರಯತ್ನ ಅಷ್ಟೇ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.